ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಅಲ್ಲಿ ನೋಡ್ತಿರೋ ಯೂಟ್ಯೂಬ್ ವೆಲ್ಕಮ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರೋ ಇನ್ಸ್ಟಾಗ್ರಾಮ್ ವೆಲ್ಕಮ್. ಇವತ್ತು ನಾನು ನಿಮ್ಮೆಲ್ರಿಗೂ ಹೇಳ್ಬೇಕಾಗಿರೋ ಒಂದು ವಿಷಯ ಏನಪ್ಪಾ ಅಂದ್ರೆ ತುಂಬಾ ಕ್ಯೂರಿಯಸ್ ಮೂಡಿಸುವಂತ ವಿಷಯ. ಆ ವಿಷಯ ಹೇಳಕ್ಕೂ ಮುಂಚೆ ಇವಾಗ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡ್ಕೊಂಡ್ ಬನ್ನಿ. There are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activists, and they start attacking everyone. And you people file contempt petition because I go to taking up the matter of as if there are already parasites in society who attack you people. You attack the system, and you want to join hands with them. ವಿಡಿಯೋ ನೋಡಿದ್ರಲ್ಲ, ಯಾರಪ್ಪ ಇದು ಅಂತಂದ್ರೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರುವಂತಹ ಸೂರ್ಯಕಾಂತ್ ಅವರು ಮಾಡಿರುವಂತಹ ಸ್ಟೇಟ್ಮೆಂಟ್. ಸೂರ್ಯಕಾಂತ್ ಅವರು ಯುವಕರನ್ನ ಕಾಕ್ರೋಚ್ಗೆ ಹೋಲಿಸಿದ್ ಯಾಕೆ ಅಂತ ನನಗೂ ಕೂಡ ಕ್ವಶನ್ ಮಾರ್ಕ್ ಇತ್ತು. ಆದ್ರೆ ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ಕ್ಲಾರಿಫಿಕೇಶನ್ ಕೇಳಿದ ಮೇಲೆ ನಮಗೂ ಕೂಡ ಅರ್ಥ ಆಯ್ತು. ಅವ್ರು ಮಾಡಿರುವಂತಹ ಸ್ಟೇಟ್ಮೆಂಟ್ ಯುವಕರಿಗಲ್ಲ, ಬದಲಿಗೆ ಫೇಕ್ ಮತ್ತು ಬೋಗಸ್ ಸರ್ಟಿಫಿಕೇಟ್ಸ್ ಗಳನ್ನ ತಗೊಂಡು ಲಾಯರ್ ಕೌನ್ಸಿಲ್ ಒಳಗಡೆ ಎಂಟ್ರಿ ಆಗಿ ಏನು ಗೊತ್ತಿಲ್ಲದೆ ವಾದ ಮಾಡಂತವ್ರಿಗೆ ಇದನ್ನ ನಾನು ಹೇಳಿದೀನಿ ಅಂತ ಅವರೇ ಸ್ವತಃ ಸ್ಪಷ್ಟನೆಯನ್ನ ಕೊಡ್ತಾರೆ. ಎಲ್ಲ ಆಯ್ತು. ಆದ್ರೆ ಏನಿದು CJP, ಕಾಕ್ರೋಚ್ ಜನತಾ ಪಾರ್ಟಿ? ಇದೆಲ್ಲರಿಗೂ ರೀಸೆಂಟ್ ಆಗಿ ನೀವೆಲ್ಲರೂ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು. ಇದು ಕಾಕ್ರೋಚ್ ಜನತಾ ಪಾರ್ಟಿ ಏನಪ್ಪಾ ಇದು ಅಂತ ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಮಾಡ್ತಾ ಇರ್ಬೋದು. ಏನಪ್ಪಾ ಇದು ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ, ಇವಾಗ ಭಾರತದಲ್ಲಿ ಇರುವಂತಹ ಕರಪ್ಷನ್ ಗಳನ್ನ, ಭಾರತದಲ್ಲಿ ನಡೀತಾ ಇರುವಂತಹ ಅನ್ವಾಂಟೆಡ್ ಥಿಂಗ್ಸ್ ಗಳನ್ನ ಅಂದ್ರೆ ಸ್ಮಗ್ಲಿಂಗ್ ಗಳನ್ನ ಈಚೆಗೆ ಎಳೆದು ಜನಗಳ ಮುಂದೆ ಇಡುವಂತಹ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿ CJP ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಮುಂದಕ್ಕೆ ಬಂದಿದ್ದಾರೆ. ಈ ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ಮೇನ್ ಆಗಿ ಎಲ್ಲ ಕಾಣಿಸ್ಕೊಳ್ತಾ ಇರೋರು ಯಾರಪ್ಪ ಅಂದ್ರೆ ಎಲ್ಲ ಇಂಡಿಯನ್ ಯೂತ್ಸ್. ಸೊ ಯೂತ್ಸ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಅದೇ ರೀತಿ ಯೂತ್ಸ್ ಮನ್ಸ್ ಮಾಡಿದ್ರೆ ಈ ಕರಪ್ಟೆಡ್ ಇಂಡಿಯಾವನ್ನ ಒಂದು ಒಳ್ಳೆ ರೀತಿಯ ಒಂದು 10 ದೇಶಗಳಿಗೆ ಮಾದರಿಯಾಗುವಂತಹ ಇಂಡಿಯಾವನ್ನಾಗಿ ಬದಲಾಯಿಸಬಹುದು. ಅದೇ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಆದ್ರೆ ಇದು ಅಸಲಿಗೆ ನಮ್ಮೆಲ್ಲರಿಗೂ ಪೋಟ್ರೆ ಆಗ್ತಾ ಇರುವಂತಹ ಕಾಕ್ರೋಚ್ ಜನತಾ ಪಾರ್ಟಿನೇ ಬೇರೆ, ಅದರಿಂದ ನಡೀತಾ ಇರುವಂತದ್ದೇ ಬೇರೆ. ಏನಪ್ಪಾ ನಡೀತಾ ಇರೋದು ಅಂತ ಅಂದ್ರೆ, ಇದನ್ನ ಕಾಕ್ರೋಚ್ ಜನತಾ ಪಾರ್ಟಿನ ಸ್ಥಾಪನೆ ಮಾಡಿರುವಂತಹ ಅಭಿಜಿತ್ ಅವರು ಮೂಲತಃ AAP ಅಂದ್ರೆ ಇವಾಗಿನ ಆಮ್ ಆದ್ಮಿ ಪಾರ್ಟಿ ಅವರು. ಆಮ್ ಆದ್ಮಿ ಪಾರ್ಟಿಯಲ್ಲಿ ಆಕ್ಟಿವ್ ಮೆಂಬರ್ ಆಗದೆ ಇರಬಹುದು, ಆದ್ರೆ ಹಿಂದೆ ಆಮ್ ಆದ್ಮಿ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಅಷ್ಟೂ ಅವರೇ ನೋಡ್ಕೋತಾ ಇದ್ರು ಅಂತ ಹೇಳಲಾಗ್ತದೆ. ಇವಾಗ ನಮ್ಗೆ ಏನ್ ಪ್ರಶ್ನೆ ಮೂಡುತ್ತೆ ಅಂದ್ರೆ, ಇದು ಭಾರತದಲ್ಲಿರುವಂತಹ ನಿಜವಾದ ಕರಪ್ಷನ್ ಅನ್ನ ಈಚೆ ತರ್ತಾರ ಅಥವಾ ಬಿಜೆಪಿಯನ್ನ ಮಾತ್ರ ವಿರೋಧ ಮಾಡ್ತಾರಾ ಅಂತ ಇವಾಗ ನಮ್ಮೆಲ್ರಿಗೂ ಮೂಡ್ತಾ ಇರುವಂತಹ ಪ್ರಶ್ನೆ. ಇವ್ರು ನಿಜವಾಗ್ಲೂ ಕರಪ್ಷನ್ ಎಕ್ಸ್ಪೋಸ್ ಮಾಡೋರಾಗಿದ್ರೆ ಕಾಂಗ್ರೆಸ್ ಅವರ ಕರಪ್ಷನ್ ತೆಗಿಬೇಕು, AAP ಅವರ ಕರಪ್ಷನ್ ತೆಗಿಬೇಕು, ಬಿಜೆಪಿ ಅವರ ಕರಪ್ಷನ್ ತೆಗಿಬೇಕು. ಕರಪ್ಷನ್ ಗಳು ಈಚೆ ಬರುತ್ತೆ ಅಂದ್ರೆ ನಮಗೂ ಕೂಡ ಖುಷಿ ಆಗುತ್ತೆ, ನಾವು ಕೂಡ ಅದನ್ನ ಸಪೋರ್ಟ್ ಮಾಡ್ತೀವಿ. ಆದ್ರೆ ಒಂದು ಪಕ್ಷವನ್ನ ಗುರಿಯಾಗಿಟ್ಕೊಂಡು ಈ ರೀತಿ ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಆಲ್ಮೋಸ್ಟ್ ಸ್ಥಾಪನೆ ಆಗಿ ಬರೀ 4 ದಿನದಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಆಗಿದ್ದಾರೆ. ಇಷ್ಟೊಂದು ಅಂಧ ಭಕ್ತರಾಗಬೇಡಿ, ಇಷ್ಟೊಂದು ಅಂಧವಾಗಿ ಏನು ನಂಬಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಆಂಜನೇಯ.